ಆತ್ಮೀಯರೇ, ನಮಸ್ಕಾರಗಳು. ಇವತ್ತು ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 13ನೇ ದಿನ. 13ನೇ ಕೃತಿ ಶ್ರೀ ವೈಜಿ ಭಗವತಿಯವರು ಬರೆದ ಮಕ್ಕಳ ಕಾದಂಬರಿ ಮಕ್ಕಳು ಓದಿದ ಟೀಚರ್ ಡೈರಿ. ಮಕ್ಕಳು ಓದಿದ ಟೀಚರ್ ಡೈರಿಯ ಕುರಿತಾಗಿ ಇವತ್ತು ಕೃತಿ ಪರಿಚಯವನ್ನು ಮಾಡಲಿದ್ದೇನೆ. ಡಾಕ್ಟರ್ ಬಸು ಬೇವಿನಗಿಡದವರು ಮುನ್ನುಡಿ ಬರೆದು ಶುಭಾರೈಸಿರುವ ಈ ಕೃತಿಯಾಗಿದೆ. ಜಿ.ಬಿ. ಒಂಬಾಳ್ ರಾಜ್ಯ ಮಟ್ಟದ ಮಕ್ಕಳ ಪುಸ್ತಕ ಪುರಸ್ಕಾರವನ್ನು ಪಡೆದಂತಹ ಈ ಕೃತಿ 2021ರಲ್ಲಿ ಪ್ರಕಟವಾಗಿದೆ. ವಿಜಯ ಪ್ರಕಾಶನ ಕಲಘಟಗಿಯವರ ಪ್ರಕಾಶನದಿಂದ ಪ್ರಕಟವಾಗಿರುವ ಈ ಕೃತಿ 114 ಪುಟಗಳಿದ್ದು 110 ರೂಪಾಯಿ ಬೆಲೆ ಇದೆ. ಸಂತೋಷ್ ಶಶಿತ್ಲು ಅವರ ಸುಂದರವಾದ ಮುಖಪುಟ ವಿನ್ಯಾಸವನ್ನ ಈ ಕೃತಿ ಒಳಗೊಂಡಿದೆ. ಮಕ್ಕಳು ಓದಿದ ಟೀಚರ್ ಡೈರಿ ಈ ಕೃತಿ ಮಕ್ಕಳ ಕಾದಂಬರಿಯಾಗಿದ್ದು, ಮಕ್ಕಳಲ್ಲಿರುವಂತಹ ಸಮಾಜದಲ್ಲಿ ನಡೆಯುವಂತಹ ಘಟನೆಗಳು ಹಾಗೂ ವೈವಿಧ್ಯಗಳನ್ನ ಹಾಗೂ ಮಕ್ಕಳಲ್ಲಿರುವಂತಹ ಕೀಳರಿಮೆಯನ್ನ ವಿಷಯ ವಸ್ತುವಾಗಿ ಒಳಗೊಂಡಿದೆ. ಶಾಲಿನಿ ಟೀಚರ್ ಅವರ ಸುತ್ತ ಕಾದಂಬರಿ ಬೆಳೆಯುತ್ತಾ ಹೋಗುತ್ತದೆ. ಶಾಲಿನಿ ಟೀಚರ್ ಬಾಲ್ಯದಲ್ಲಿ ನಡೆದಂತಹ ಘಟನೆಗಳು, ಓದುವಾಗ ಅನುಭವಿಸಿದಂಥ ಸಂಕಟಗಳು, ಶಾಲೆಯಲ್ಲಿ ಅವರು ಎದುರಿಸಿದಂತಹ ಹಾಗೂ ಕುಟುಂಬದಲ್ಲಿ ಎದುರಿಸಿದಂತಹ ಸಮಸ್ಯೆಗಳ ಕುರಿತಾಗಿ ಈ ಕಾದಂಬರಿ ಬೆಳಕು ಚೆಲ್ಲುತ್ತಾ ಹೋಗುತ್ತದೆ. 14 ಅಧ್ಯಾಯಗಳನ್ನ ಒಳಗೊಂಡಂತಹ ಈ ಕಾದಂಬರಿ ಸಾಮಾಜಿಕ ಅಂತರ, ಹೆಣ್ಣು ಮಗುವಿನ ಬಗ್ಗೆ ಇರುವಂತಹ ಪಾಲಕರಲ್ಲಿರುವಂತಹ ತಾತ್ಸರ ಭಾವನೆ ಹಾಗೂ ಕಲಿಕೆಯಲ್ಲಿ ಹಿಂದುಳಿದ ಮಗುವಿನ ಬಗ್ಗೆ ಶಿಕ್ಷಕರು ಕೈಗೊಳ್ಳುವಂತಹ ಕ್ರಮಗಳಿಂದಾಗಿ ಕಲಿಕೆಯಲ್ಲಿ ಹಿಂದುಳಿದಂಥ ಮಗು ಯಾವ ರೀತಿ ಮುಂದುವರಿಯುತ್ತದೆ, ಕಲಿಕೆಯಲ್ಲಿ ಸಾಧನೆಯನ್ನ ಸಾಧಿಸ್ತದೆ ಎನ್ನುವಂಥ ವಿಷಯಗಳ ಕುರಿತಾಗಿ ಮಹತ್ವದ ಪಾತ್ರವನ್ನ ಕಾದಂಬರಿ ಹೊಂದಿದೆ. ಹಾಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯದ ಕುರಿತಾಗಿಯೂ ಸಹ ಈ ಕಾದಂಬರಿ ಒಳಗೊಂಡಿದೆ. ಜಾತಿಯ ಗಡಿ ರೇಖೆಗಳನ್ನ ದಾಟಿ ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ ಮಾನವೀಯತೆಯನ್ನ ಬೆಳೆಸಿಕೊಳ್ಳಬೇಕೆನ್ನುವಂತಹ ಸಾರವನ್ನ ಸಾರುವಂತಹ ನಿಟ್ಟಿನಲ್ಲಿ ಈ ಕಾದಂಬರಿ ಮಹತ್ವದ ಪಾತ್ರವನ್ನ ವಹಿಸಿಕೊಳ್ಳುತ್ತದೆ. ಇಲ್ಲಿ ನಾವು ಒಟ್ಟು 14 ಅಧ್ಯಾಯಗಳನ್ನ ಈ ಕಾದಂಬರಿಯಲ್ಲಿ ಕಾಣುತ್ತೇವೆ. ಕಸ್ತೂರಿ, ಮಹಾವೀರ, ರೇಷ್ಮಾ, ಅಮಿದ, ಈರಕ್ಕ, ಬಸಕ್ಕ, ವನಿತಾ, ಮೇರಿ ಎನ್ನುವಂತ ವಿದ್ಯಾರ್ಥಿಗಳು ಈ ಕಾದಂಬರಿಯ ಪ್ರಮುಖ ಪಾತ್ರಧಾರಿಗಳು. ಹಾಗೆ ಶಾಲಿನಿ ಟೀಚರ್ ಅವರನ್ನ ಬೆಳೆಸೋದ್ರ ಜೊತೆಗೆ ಅವರಿಗೆ ಮಾರ್ಗದರ್ಶನ ಮಾಡುವಂತಹ ಮಹತ್ವದ ಪಾತ್ರ ಇಲ್ಲಿ ರುಸ್ತುಂ ಮಾಸ್ತರ್ ಅವರದಾಗಿರುತ್ತದೆ. ರುಸ್ತುಂ ಮಾಸ್ತರ್ ಅವರು ಶಾಲಿನಿ ಟೀಚರ್ ಅವರ ಶಿಕ್ಷಣದ ಖರ್ಚನ್ನ ಅವರೇ ಸಂಪೂರ್ಣವಾಗಿ ಭರಿಸ್ತಾ ಇರ್ತಾರೆ. ಏಕೆ ಆ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನ ಈ ಕಾದಂಬರಿಯಲ್ಲಿ ನಾವು ಮುಂದೆ ತಿಳಿಯುತ್ತಾ ಹೋಗ್ಬೋದು. 14 ಅಧ್ಯಾಯಗಳಲ್ಲಿ ಕಾದಂಬರಿ ಇದು ಹೊಂದಿದೆ. ಮೊದಲಿಗೆ ಟೀಚರ್ ಮನೆಯಲ್ಲಿ ಮಕ್ಕಳು ಅನ್ನುವಂತ ಒಂದು ಅಧ್ಯಾಯದೊಂದಿಗೆ ಪ್ರಾರಂಭವಾಗುತ್ತೆ. ಅಂದ್ರೆ ಟೀಚರ್ ಅವರು ಊರಿಗೆ ಹೋದಂತ ಸಂದರ್ಭದಲ್ಲಿ ಟೀಚರ್ ಇದ್ದಾಗ ಪ್ರತಿದಿನನೂ ಸಂಜೆ ವಿದ್ಯಾರ್ಥಿಗಳು ಅವ್ರ ಜೊತೆಗೆ ಅವರು ಮನೆಯಲ್ಲಿ ಇದ್ದು ಅವ್ರ ಜೊತೆಗೆ ಅವರು ಪಾಠ ಹೋಮ್ವರ್ಕ್ ಎಲ್ಲ ಮಾಡಿ ಓದಿಸ್ಕೊಂಡು ಕತೆ ಹೇಳಿಸ್ಕೊಂಡು ಹೋಗುವಂತ ಒಂದು ರೂಢಿ ಇರ್ತದೆ. ಇಂದೂರಿನಲ್ಲಿರುವಂತಹ ವಿದ್ಯಾರ್ಥಿಗಳು ಟೀಚರ್ ಮನೆಯೇ ಅವ್ರ ಮನೆ ಆಗಿರುತ್ತದೆ. ಹಾಗಾಗಿ ಮೇರಿ, ಹಮೀದ, ರೇಷ್ಮಾ, ಕಸ್ತೂರಿ ವಿದ್ಯಾರ್ಥಿಗಳು ಅವ್ರ ಜೊತೆಗೆ ಇರ್ತಾರೆ. ಅವತ್ತು ಒಂದಿನ ಟೀಚರ್ ಊರಿಗೆ ಹೋದಾಗ ಅವರು ಬರೆದಂತ ಡೈರಿ ವಿದ್ಯಾರ್ಥಿಗಳ ಕೈಗೆ ಸಿಗುತ್ತದೆ. ಟೀಚರ್ ಯಾವ ರೀತಿ ತಮ್ಮ ಬಾಳ್ಯವನ್ನು ಕಳೆದ್ರು ಅನ್ನುವಂಥದ್ ಬಗ್ಗೆ ಕುತೂಹಲದಿಂದ ವಿದ್ಯಾರ್ಥಿಗಳು ಡೈರಿಯನ್ನು ಓದಲು ಪ್ರಾರಂಭವಾಗುತ್ತದೆ. ನೋಡಿದಾಗ ಟೀಚರ್ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿರ್ತದೆ. ಆ ವಿಷಯವನ್ನು ಅವರು ದಾಖಲಿಸಿರ್ತಾರೆ. ಹಾಗೆ ಆ ವಿಷಯವನ್ನು ಸಹ ರುಸ್ತುಂ ಮಾಸ್ಟರ್ಗೆ ಹೋಗಿ ಹೇಳಿ ಅವರಿಂದ ಆಶೀರ್ವಾದವನ್ನ ಪಡೆದು ಬರ್ತಾಳೆ. ತನ್ನ ತಂದೆ ಎಷ್ಟು ಮುಖ್ಯನೋ ಅಷ್ಟೇ ರುಸ್ತುಂ ಪಪ್ಪನು ಅವರು ಮುಖ್ಯ ಅನ್ನುವಂತ ವಿಷಯವನ್ನ ದಾಖಲಿಸ್ತಾರೆ. ಅವಾಗ ವಿದ್ಯಾರ್ಥಿಗಳಿಗೆ ಕುತೂಹಲ, ಶಾಲಿನಿ ಟೀಚರ್ ಯಾಕೆ ರುಸ್ತುಂ ಮಾಸ್ಟರಿಗೆ ನಮ್ಮ ಪಪ್ಪ ಅಂತ ಕರೀತಾಳೆ ಅನ್ನುವಂತ ವಿಷಯ ಅವರಿಗೆ ಒಂದು ಆಶ್ಚರ್ಯ ಹಾಗೂ ಕುತೂಹಲನ ಮೂಡಿಸುತ್ತೆ. ಹಾಗೆ ಇದ್ರ ಜೊತೆಗೇನೆ ಅವರು ಒಂದು ತುಂಟಾಟ, ಬಾಲ್ಯದಲ್ಲಿ ಶಾಲಿನಿ ಅವರು ಮಾಡಿರುವಂತ ತುಂಟಾಟ, ಅವರು ಎಷ್ಟು ಕೋಪಿಷ್ಟ ಆಗಿದ್ದರು, ಎಷ್ಟು ಹಠವಾದಿ ಆಗಿದ್ಲು. ಅದರ ನಂತರ ಅದನ್ನ ರುಸ್ತುಂ ಮಾಸ್ಟರ್ ಅವರು
ಮನೆಗೆ ಹೊಂದ್ಕೊಂಡು ಹೋಗ್ಬೇಕು, ಹಾಗೂ ಮನೆಯ ಜೊತೆಗೆ ಎಲ್ಲರ ಜೊತೆಗೆ ಅನ್ಯೋನ್ಯವಾಗಿರಬೇಕು, ಕೋಪ ಮಾಡ್ಕೋಬಾರ್ದು, ಹಾಗೂ ಎಲ್ಲರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕನ್ನುವಂತ ಕಾಳಜಿ ಪೂರ್ವಕದ ಮಾತಿನೊಂದಿಗೆ ಶಾಲಿನಿ ಬಾಲ್ಯದಲ್ಲಿ ತಾನು ಮಾಡಿರುವಂತ ತಪ್ಪುಗಳನ್ನ ತಿದ್ದಿಕೊಳ್ತಾಳೆ. ಆಮೇಲೆ ಎಲ್ಲರ ಜೊತೆಗೇನು ಸಹ ಖುಷಿಯಿಂದ ಭಾಗವಹಿಸುವಂತ ಕೆಲಸನ ಮಾಡ್ತಾಳೆ. ಆ ನಂತರ ಆಕೆಗೆ ಒಂದ್ಸಲ ಆಟದಲ್ಲಿ ಸೇರ್ಬೇಕಂದಾಗ ಆಟದಲ್ಲಿ ಅವ್ರನ್ನ ಸೇರ್ಸ್ಕೊಂಡಿರಲ್ಲ ಟೀಚರು. ನಂತರ ಸತತವಾಗಿ ಪರಿಶ್ರಮ ಪಟ್ಟು ತಾನು ಸಹ ಆಟದಲ್ಲಿ ಭಾಗಿಯಾಗ್ತಾಳೆ. ಅವಾಗ ಯಾವ ರೀತಿ ತನ್ನ ಪರಿಶ್ರಮದಿಂದ ಖೋ ಆಟದಲ್ಲಿ ಆಕೆ ಯಾವ ರೀತಿ ಗಮನಿಸ್ತಾಳೆ, ಮೊದಲು ಗಮನಿಸಿದ ನಂತರ ಹಿರಿಯ ಆಟಗಾರರಿಂದ ಕೆಲವೊಂದು ಸಲಹೆಗಳನ್ನ ಪಡೆದು, ಟೀಚರಿಂದ ಸಲಹೆಗಳನ್ನ ಪಡೆದು ನಿರಂತರವಾಗಿ ಶ್ರಮ ಪಟ್ಟು ಕೊನೆಗೆ ಆಟದಲ್ಲಿ ಸೆಲೆಕ್ಟ್ ಆಗ್ತಾಳ. ಆಗ ಆಕೆಗೆ ಕೊಂಕು ಮಾತನಾಡಿದಂತ ವಿದ್ಯಾರ್ಥಿ ಸಹ ಆಕೆಗೆ ಬಂದು ಕ್ಷಮೆ ಕೇಳಿ ತನ್ನ ತಪ್ಪಿನ ಅರಿವು ಆದಾಗ ಅವರಿಬ್ಬರು ಸೇರಿ ಮತ್ತೆ ಒಳ್ಳೆಯ ಉತ್ತಮ ಸ್ನೇಹಿತರಾಗ್ತಾರೆ. ಕ್ರೀಡೆಯಲ್ಲಿ ಯಾವಾಗಲೂ ಒಂದು ದ್ವೇಷ ಭಾವನೆ ಇರಬಾರ್ದು, ಪ್ರೀತಿಯಿಂದ ಆಟಗಳನ್ನ ಆಡಬೇಕು ಅನ್ನುವಂತ ವಿಷಯವನ್ನ, ಹಾಗೂ ಯಾವುದೇ ಒಂದು ಛಲ ಇದ್ರೆ ಎಂತ ಆಟಗಾರರನ್ನು ಸಹ ನಾವು ಸೋಲಿಸಬಹುದು. ಪ್ರಯತ್ನ ಮತ್ತು ಪರಿಶ್ರಮ ಇದ್ರೆ ನಾವು ಯಾವುದೇ ಆಟಗಾರರನ್ನು ಸಹ ನಾವು ಕಠಿಣ ಪರಿಶ್ರಮದಿಂದ ನಾವು ಸಹ ಅವರನ್ನು ಮೀರಿಸಬಹುದು ಅನ್ನುವಂತ ಸಂದೇಶವನ್ನ ಈ ಕಾದಂಬರಿಯಲ್ಲಿ ಈ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಹಾಗೆ ಇಂದೂರು ಭಾವಿಕೆಯಾದ ತವರೂರಾಗಿರುವಂತ ವಿಷಯ ಕುರಿತು ಶಾಲಿನಿ ಟೀಚರ್ ಅವರು ಕೆಲಸ ಮಾಡುವಂತ ಇಂದೂರು ಹಿಂದೂ, ಮುಸ್ಲಿಂ ಹಾಗೂ ಜೈನರು ಎಲ್ಲರೂ ಸಹ ಭಾವೈಕ್ಯತೆಯಿಂದ ನಾವೆಲ್ಲರೂ ಒಂದೇ ಅನ್ನುವಂತ ನಿಟ್ಟಿನಲ್ಲಿ ಭಾರತ ದೇಶ ಹಲವು ಜಾತಿಗಳನ್ನ ಮತಗಳನ್ನ ಹೊಂದಿದ್ರು ಸಹ ಭಾರತ ನಾವೆಲ್ಲ ಒಂದೇ, ಭಾರತೀಯರಾದ ನಾವೆಲ್ಲರೂ ಒಂದೇ ಅನ್ನುವಂತ ನಿಟ್ಟಿನಲ್ಲಿ ಹಿಂದೂ, ಮುಸ್ಲಿಂ, ಜೈನ, ಬೌದ್ಧ, ಕ್ರೈಸ್ತರೆಲ್ಲರೂ ಸಹ ಸರ್ವಧರ್ಮಗಳ ಕೇಂದ್ರ ಬಿಂದುವಿನಂತೆ ನಾವೆಲ್ಲರೂ ಒಂದೇ ಎನ್ನುವಂತ ಭಾವನೆಯಿಂದ ಜೀವಿಸ್ತಿರುವಂತ ಇಂದೂರು ಜನರ ಬಗ್ಗೆ ಹಾಗೂ ಅವರಲ್ಲಿರುವಂತ ಸರ್ವಧರ್ಮದ ಪ್ರೀತಿಯ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ನೋಡಬಹುದು. ಅಂದರೆ ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ, ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕನ್ನಡಿಗರು, ಭಾರತೀಯರು ಎನ್ನುವಂತ ಪ್ರಜ್ಞೆಯೊಂದಿಗೆ ಜೀವಿಸಬೇಕು. ಹಾಗೂ ವಿಶ್ವ ಮಾನವತ್ವವನ್ನು ಸಾರಿಸುವಂತಹ, ವಿಶ್ವ ಬಹುತ್ವ ಭಾರತವನ್ನ ಪ್ರತಿನಿಧಿಸುವಂತಹ ಅದರ ಬಗ್ಗೆ ಮಾಹಿತಿಯನ್ನ ನೀಡೋದ್ರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಹ ಭಾರತೀಯರಾದ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನ ಮೂಡಿಸುವ ನಿಟ್ಟಿನಲ್ಲಿ ಲೇಖಕರು ಈ ಅಧ್ಯಾಯದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಈ ಕಾದಂಬರಿಯನ್ನ ಟೀಚರ್ ಬರೆದಂತ ಡೈರಿಯನ್ನ ಓದುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲೂ ಸಹ ಕೆಲವೊಂದು ಪಶ್ಚಾತ್ತಾಪಗಳಾಗುತ್ತೆ, ಕೆಲವೊಂದು ಮಾರ್ಪಾಡುಗಳಾಗುತ್ತೆ. ಆಮೇಲೆ ಪಾತ್ರಗಳ ಮೂಲಕ ಅದನ್ನು ಹೇಳುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ತಾವು ಸಹ ಮನೆಯಲ್ಲಿ ಎಷ್ಟು ಹಠ ಮಾಡ್ತಿದ್ದೀವಿ, ಇನ್ನು ಮುಂದೆ ಹಠ ಮಾಡಬಾರದು, ಅಮ್ಮನ ಪ್ರೀತಿಯನ್ನ ಗೌರವಿಸಬೇಕು, ತಂದೆ ತಾಯಿಯನ್ನ ಗೌರವಿಸಬೇಕು ಅನ್ನುವಂಥ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾನೆ ಕಾದಂಬರಿ ಸಾಗುತ್ತೆ. ಹಾಗೆ ಒಳ್ಳೆ ಹುಡುಗಿ ಆದೆ ಅನ್ನುವಂತ ಅಧ್ಯಾಯದಲ್ಲಿ ಶಾಲಿನಿ ಮೇಡಮ್ ಅವರು ಯಾವ ರೀತಿ ತಾವು ಕೋಪ ಗೀಪ ಎಲ್ಲ ಬಿಟ್ಟು ಒಳ್ಳೆ ಹುಡುಗಿ ಆದರು, ಶಾಲೆಯಲ್ಲಿ ಸಹ ಓದಿನಲ್ಲಿ ಮುಂದುವರೆದರು ಅನ್ನುವಂಥ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ಶಾಲಿನಿ ಟೀಚರ್ ಅವರು ಡೈರಿಯನ್ನ ಓದಿದ ನಂತರ ಅವರಿಗೆ ಪೂರ್ತಿ ಒಂದು ವಿಷಯ ಗೊತ್ತಾಗುತ್ತೆ. ಏನಾಗುತ್ತೆ, ರುಸ್ತುಮ್ಮ ಮಾಸ್ಟರ್ನ ಯಾಕೆ ಪಪ್ಪ ಅಂತಿದ್ರಂತ. ರುಸ್ತುಮ್ಮ ಅವರು ತಮ್ಮ TCH ಮುಗಿದಾಗ ರುಸ್ತುಮ್ಮ ಹಾಗೂ ಶಾಲಿನಿ ಟೀಚರ್ ಅವರ ಪಪ್ಪ ಇಬ್ಬರು ಸ್ನೇಹಿತರಾಗ್ತಾರೆ. ಇಚಲಕರಂಜಿ ಒಂದು ಜಾತ್ರೆಗೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಒಬ್ಬ ತಾಯಿ ಬಂದು, ಈ ಮಗುನ ಸ್ವಲ್ಪ ತಿಡ್ಕರಪ್ಪ, ನಾನು ದೇವ್ರ ದರ್ಶನ ಮಾಡಿ ಬರ್ತೀನಿ ಅಂತ ಹೋದಂತ ತಾಯಿ ರಾತ್ರಿ 9 ಗಂಟೆ ಆದ್ರೂ ಸಹ ಮರಳಿ ಬರೋದಿಲ್ಲ. ಅವಾಗ ರುಸ್ತು ಮಾಸ್ಟರ್ಗೆ ಭಯ ಆಗುತ್ತೆ. ಅವಾಗ ಶಾಲಿನಿ ಅವ್ರ ಅಪ್ಪ ಅಮ್ಮಗೆ ಮಗುನ ಕೊಟ್ಟು ಅವ್ರು ಏನಂತಾರೆ, ನಮಗೆ ಹೊಟ್ಟೆ ಮಕ್ಕಳೇ ಇದ್ದಿಲ್ಲ, ದೇವಿನೇ ನಮಗೆ ಕರುಣಿಸಿದ್ದಾಳೆ, ಈ ಮಗುನ ನಾವೇ ಸಾಕ್ತೀವಿ ಅಂತೇಳಿ ಅವಾಗ ಅವರು ಮಗುನ ತಗಂತಾರ. ಆದ್ರೆ ರುಸ್ತು ಮಾಸ್ಟರ್ ಒಂದು ಕಂಡೀಷನ್ ಹಾಕ್ತಾರೆ, ಈ ಮಗುವಿನ ಶಿಕ್ಷಣದ ಖರ್ಚು ನನ್ನದೇ ಇರುತ್ತದೆ, ನೀವು ಸಾಕ್ರಿ ಅಂತೇಳಿ. ಆದ್ರೆ ರುಸ್ತು ಮಾಸ್ತರ್ ಅವರು ಅವ್ರ ತಮ್ಮ ತಂಗಿ ಮದುವೆ ಮಾಡುವುದರೊಳಗೆ ಅವರು ತಮ್ಮ ಮದುವೆ ವಯಸ್ಸನ್ನು ಮೀರಿದ ಕಾರಣ ಅವರು ಮದುವೆನೇ ಆಗೋದಿಲ್ಲ, ಬ್ರಹ್ಮಚಾರಿಯಾಗಿನೇ ಉಳಿತಾರೆ. ಮುಂದೆ ಅವರು ಸರ್ಕಾರಿ ಶಾಲೆ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ನಿವೃತ್ತಿ ಜೀವನವನ್ನ ಸಾಗಿಸ್ತಾರೆ. ಆದರೆ ಈ ಕಡೆ ಶಾಲಿನಿ ಅವರ ಪಪ್ಪ ಅವರು ಶಾಲಿನಿಯನ್ನ ತಗೊಂಡು ಪ್ರೀತಿಯಿಂದ ಸಾಕ್ತಾರೆ. ಮುಂದೆ ಅವ್ರಿಗೆ ಮಕ್ಕಳಾಗ್ತವೆ. ಮಕ್ಕಳಾದರೂ ಸಹ ಶಾಲಿನಿನೇ ದೊಡ್ಡ ಮಗಳು ಅನ್ನುವಂತ ರೀತಿಯಾಗಿ ಬೆಳೆಸ್ತಾರೆ.
ಹಾಗೆ ಮುಂದೆ ಅವರು ಈ ವಿಷಯ ರುಸ್ತು ಮಾಸ್ಟರಿಂದ ಶಾಲಿನಿ ಅವರಿಗೆ ತಿಳಿಯುತ್ತೆ. ಅವಾಗ ಆಕೆ ಶಾಲಿನಿಗೆ ತುಂಬಾ ದುಃಖ ಆದ್ರೂ ಸಹ ಅವ್ರ ತಂದೆ ತಾಯಿ ಆಕೆಯ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿಯಿಂದ ಆಕೆನ ಬೆಳೆಸಿದ್ದಾರೆ, ರುಸ್ತು ಮಾಸ್ಟರ್ ಎಷ್ಟು ಅವ್ರ ಮೇಲೆ ಆಸೆ ಇಟ್ಕೊಂಡಿದ್ದಾರೆ ಅಂತ ತಿಳಿದು ಆಕೆ ಓದಿನಲ್ಲಿ ಚೆನ್ನಾಗಿ ಓದಿ ಮುಂದೆ ಶಿಕ್ಷಕ ತರಬೇತಿ ಕೇಂದ್ರಕ್ಕೆ ಸೇರಿ ಶಿಕ್ಷಕಿಯಾಗಿ ಬರ್ತಾಳೆ. ಅವಾಗ ಅಪ್ಪ ಅಮ್ಮ ಮಹಾರಾಷ್ಟ್ರದ ಇಚ್ಚಲ ಕಾರಂಜಿಗೆ ವಲಸೆ ಹೋದ ಸಂದರ್ಭದಲ್ಲಿ ತನ್ನನ್ನು ಯಾರು ಬಿಟ್ಟು ಹೋಗಿರ್ಬೋದು, ಏಕೆ ಬಿಟ್ಟು ಹೋಗಿರ್ಬೋದು ಅನ್ನುವಂತ ಆಲೋಚನೆಗಳು ಆಕೆಯಲ್ಲಿ ಬರ್ತವೆ. ಆದ್ರೂ ಸಹ ಬಿಟ್ಟೋದರ ಬಗ್ಗೆ ಆಕೆ ಯೋಚನೆ ಮಾಡೋದಿಲ್ಲ. ನನ್ನನ್ನ ಪ್ರೀತಿಯಿಂದ ಸಾಕಿದಂತ ತನ್ನ ತಂದೆ ತಾಯಿ ಹಾಗೂ ಪ್ರೀತಿಯಿಂದ ನೋಡಿಕೊಂಡಂತ ರುಸ್ತು ಮಾಸ್ಟರ್ ಅವರ ಬಗ್ಗೆ ಅಭಿಮಾನ ಮೂಡುತ್ತೆ ಶಾಲಿನಿ ಅವರಿಗೆ. ಅವಾಗ ಆಕೆ ಏನಾಗ್ತದೆ, ಕಣ್ಣೀರು ಬರ್ತತೆ. ಈ ವಿಷಯನ ತಿಳಿದಂತ ಓದ್ತಿರುವಂತ ಡೈರಿಯನ್ನ ಓದ್ತಿರುವಂತ ವಿದ್ಯಾರ್ಥಿಗಳಲ್ಲಿ ಕಣ್ಣಲ್ಲಿ ಸಹ ಕಣ್ಣೀರು ಬರ್ತದೆ. ಅವಾಗ ಅವರು ಮುಂದೆ ಟೀಚರ್ ಬಂದಾಗ ಅವರು ಟೀಚರ್ ಅಲ್ಲಿ ತಮ್ಮ ತಪ್ಪನ್ನ ಕ್ಷಮೆಯನ್ನ ಕೇಳ್ತಾರೆ. ಅದೇ ರೀತಿ ಟೀಚರ್ ಅವರು ಶಾಲಾ ವಾತಾವರಣದಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಕಾಳಜಿಗಳನ್ನ ತೋರುತ್ತಾ ಅವರಿಗೆ ವಿಶೇಷ ತರಬೇತಿಗಳನ್ನ ವಿಶೇಷ ಅವಧಿಗಳನ್ನ ಅವರಿಗೆ ಇಟ್ಟು ಕಲಿಕೆಯಲ್ಲಿ ಮುಂದುವರುವಂತೆ ಮಾಡ್ತಾರೆ ಶಾಲಿನಿ ಟೀಚರ್. ಅಂತ ವಿದ್ಯಾರ್ಥಿ ಫಕೀರ್ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಕಲಿಕೆಯಲ್ಲಿ ಬಹಳ ಹಿಂದುಳಿದಂತ ವಿದ್ಯಾರ್ಥಿ, ದಡ್ಡ ಅಂತೇಳಿ ಎಲ್ಲಾ ಶಿಕ್ಷಕರು ಅವ್ರನ್ನ ಬಿಟ್ಟಿರ್ತಾರೆ. ಆದ್ರೆ ಶಾಲಿನಿ ಟೀಚರ್ ಅವರು ವಿಶೇಷ ಕಾಳಜಿಯಿಂದ ಆ ವಿದ್ಯಾರ್ಥಿಯನ್ನ ಕಲಿಕೆಯಲ್ಲಿ ಮುಂದುವರಿಯುವಂತೆ ಮಾಡಿ ಶಾಲೆಗೆ ಪ್ರತಿದಿನ ಶಾಲೆಗೆ ಬರುವಂತೆ ಮಾಡಿ ಆ ವಿದ್ಯಾರ್ಥಿಯನ್ನ ಕಲಿಕೆಯಲ್ಲಿ ಮುಂದುವರಿಯುವಂತೆ ಮಾಡ್ತಾರೆ. ಆ ಕಾರಣದಿಂದಾಗಿ ಆ ಫಕೀರಪ್ಪನ ತಾಯಿ ಶಿಕ್ಷಕರ ಬಗ್ಗೆ ಬಹಳಷ್ಟು ಗೌರವವನ್ನ ತೋರಿಸ್ತಾರೆ. ಪ್ರತಿದಿನ ಶಾಲೆಗೆ ಹಳೆಯ ಬಟ್ಟೆಯ ಕೊಳಕು ಬಟ್ಟೆಯನ್ನು ಹಾಕೊಂಡು ಬರುವಂತ ವಿದ್ಯಾರ್ಥಿ ತದನಂತರ ಸ್ವಚ್ಛವಾದ ಒಗೆದ ಬಟ್ಟೆಗಳನ್ನ ಧರಿಸಿಕೊಂಡು ಪ್ರತಿದಿನ ಸ್ನಾನ ಮಾಡಿ ತಲೆಗೂದಲನ್ನ ಬಾಚಿಕೊಂಡು ಶಿಸ್ತಿನಿಂದ ಬರುವಂತ ವಿದ್ಯಾರ್ಥಿಯಾಗಿ ಪರಿವರ್ತನೆ ಆಗ್ತಾನೆ. ಅಂದ್ರೆ ವಿದ್ಯಾರ್ಥಿ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿ ಹಾಗೂ ಶಾಲೆ ಬಿಟ್ಟಂತ ವಿದ್ಯಾರ್ಥಿಗಳು ಸಹ ಶಾಲೆಗೆ ಯಾವ ರೀತಿ ಪ್ರತಿದಿನ ಶಾಲೆಗೆ ಬಂದು ಕಲಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸಕ್ ಸಾಧ್ಯ ಆಗುತ್ತೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಅನ್ನುವಂತ ಈ ಪಾತ್ರದ ಮೂಲಕ ಮಾಡುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ವೈಜಿ ಭಗವತಿ ಸರ್ ಅವರು ಈಗಾಗಲೇ ಬಹಳ ದೇವಮ್ಮನ ಲೋಟ, ಸುದ್ರಮಜ್ಜೆಯ ಮೊಮ್ಮಗನಂತೆ ಅನ್ನುವಂತ ಕಾದಂಬರಿಗಳನ್ನ ಮಕ್ಕಳ ಕಥಾ ಸಂಕಲನವನ್ನ ಬರೆದಿರುವ ಕಾರಣದಿಂದ ಮಕ್ಕಳ ನಡುವೆ ಇರುವಂತ ಮುಖ್ಯೋಪಾಧ್ಯಾಯರಾಗಿ ಹಾಗೂ ಅವರ ಕಾರ್ಯದಕ್ಷತೆಯ ಪರಿಣಾಮದಿಂದ ಅವರೆಲ್ಲ ಶಾಲೆಯಲ್ಲಿ ಯಾವ ರೀತಿ ಬದಲಾವಣೆ ತಂದಿದ್ದಾರೆ, ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನ, ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನ ಓದುವ ಆಸಕ್ತಿಯನ್ನ ಅವರು ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಕಥೆ ಹೇಳುವುದು, ಗ್ರಂಥಾಲಯನ ಪುಸ್ತಕಗಳನ್ನ ಓದುವಂತ ಹವ್ಯಾಸವನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂತ ಕೆಲಸವನ್ನ ವೈಜಿ ಭಗವತಿ ಸರ್ ಅವರು ತಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ. ಅದೇ ಪ್ರಯತ್ನವನ್ನ ಈ ಶಾಲಿನಿ ಟೀಚರ್ ಪಾತ್ರದ ಮೂಲಕ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಮಾಡಿಸುವಂತ ಕೆಲಸ ಈ ಕಾದಂಬರಿಯಲ್ಲಿ ಮಾಡಿದ್ದಾರೆ. ಫಕೀರ ಬದಲಾದಂತ ಸಂದರ್ಭದಲ್ಲಿ ಪಾಲಕರು ಸಹ ಶಿಕ್ಷಕರನ್ನ ಯಾವ ರೀತಿ ಗೌರವಿಸ್ತಾರೆ ಅನ್ನುವಂತ ಪ್ರೀತಿಯನ್ನ ಗೌರವಿಸ್ತಾರೆ ಅನ್ನುವಂತ ಕೆಲಸವನ್ನ ಸಹ ಈ ಕಾದಂಬರಿಯಲ್ಲಿ ಮಾಡಿದ್ದಾರೆ. ನೋವು ನೂಲಿನ ಬರಹಗಳನ್ನ ಒಳಗೊಂಡಿರುವಂತಹ ಹೆಣ್ಣು ಮಗು ಅನ್ನುವಂತ ಕಾರಣದಿಂದ ಜಾತ್ರೆಯಲ್ಲಿ ಬಿಟ್ಟು ಹೋಗುವಂತ ಮಗು ಮುಂದೆ ರುಸ್ತು ಮಾಸ್ಟರಿಗೂ ಹಾಗೂ ಶಾಲಿನಿಯ ತಂದೆ ತಾಯಿಗಳಿಗೂ ಪ್ರೀತಿಯನ್ನ, ಭರವಸೆಯನ್ನ, ಬದುಕಿನಲ್ಲಿ ಭರವಸೆಯ ಬೆಳಕನ್ನ ಮೂಡಿಸ್ತದೆ. ತದನಂತರ ಹೆಣ್ಣು ಮಗು ಆಗಿದ್ರೂ ಸಹ ಅದನ್ನ ಪ್ರೀತಿಯಿಂದ ಸಾಕುವಂತ ಕೆಲಸವನ್ನ ಬಹಳ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಮಗು ಸಿಕ್ಕಿದ್ದು ಯಾವುದು ಅಂತೇಳಿ ಬಿಟ್ಟು ಹೋಗ್ಬೋದಿತ್ತು, ಅದನ್ನ ಅನಾಥಾಶ್ರಮಕ್ಕೆ ಸೇರಿಸ್ಬೋದಿತ್ತು. ಆದ್ರೆ ಆ ರೀತಿ ಮಾಡೋದಿಲ್ಲ. ಮಗುವನ್ನ ಗೌರವಿಸಿ ಪ್ರೀತಿಯಿಂದ ಸಾಕ್ತಾರೆ. ಮುಂದೆ ಒಳ್ಳೆಯ ಶಿಕ್ಷಣ ಕೊಡಿಸ್ತಾರೆ. ಮುಂದೆ ಶಾಲಿನಿ ಟೀಚರ್ ಆಗಿ ಆ ಎಲ್ಲ ವಿಷಯಗಳನ್ನ ತಿಳಿದುಕೊಂಡಂತ ಶಾಲಿನಿ ತುಂಬಾ ಪ್ರೀತಿಯಿಂದ ತನ್ನಲ್ಲಿರುವಂತಹ ಸಿಟ್ಟು, ಕೋಪ, ಆ ಭಾವನೆಗಳನ್ನೆಲ್ಲ ಬಿಟ್ಟು ಮುಂದೆ ಹಾಕಿ ಪ್ರೀತಿಯಿಂದ ಮಕ್ಕಳನ್ನ ಕಲಿಕೆಯಲ್ಲಿ ಓದಿಸುವಂತೆ ಮಾಡ್ತಾಳೆ. ಅದೇ ರೀತಿ ಉತ್ತಮವಾದ ವಿದ್ಯಾರ್ಥಿಗಳನ್ನ ರೂಪಿಸುವ ನಿಟ್ಟಿನಲ್ಲಿ ಶಾಲಿನಿ ಟೀಚರ್ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಮಕ್ಕಳು ಓದಿದ ಡೈರಿ ಮಕ್ಕಳು ಓದಿದಂತಹ ಟೀಚರ್ ಡೈರಿಯನ್ನು ಓದಿದಂತ ವಿದ್ಯಾರ್ಥಿಗಳು ತಾವು ಸಹ ಜೀವನದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ತಾರೆ. ವೈಜಿ ಭಗವತಿ ಅವರು ಬರೆದಿರುವಂತಹ ಈ ಕಾದಂಬರಿ ಒಂದು ಮಕ್ಕಳಿಗೆ ತುಂಬಾ ಪ್ರೀತಿಯ ಕಾದಂಬರಿ ಆಗಿದೆ. ಮಕ್ಕಳ ಸಾಹಿತ್ಯ ಪ್ರೇಮಿಗಳು
ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳಿಗೆ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಡುವ ಮೂಲಕ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸಬೇಕು ಹಾಗೂ ಉಳಿಸಬೇಕು ಅಂತ ಹೇಳ್ತಾ ಇವತ್ತಿನ ದಿನದ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.